ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ವೀಕೆಂಡ್? ಚೆನ್ನಾಗಿ ಹೋಯ್ತಾ? ಏನ್ ಮಾಡಿದ್ರಿ ಈ ವೀಕೆಂಡ್ ನೀವು? ಹೊರಗಡೆ ಹೋಗಿದ್ರಾ? ಓಕೆ. ಓದಿದ್ರಾ? ಓಕೆ, ಯು ರೆಡ್ ಆಸ್ ವೆಲ್. ವೆರಿ ಗುಡ್. ಆಲ್ ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡೋಣ ಗೊತ್ತಾ? ಹೋದ್ವಾರ ಸೆಷನ್ ತನಕ ನಾವು ಫೋನಿಕ್ಸ್ ನ ಹೆಚ್ಚಾಗಿ ನೋಡಿದ್ವಿ ಅಲ್ವಾ? ಡಯಾಗ್ರಾಫ್ಸು, ಫೋನಿಕ್ಸು, ಒಂದೊಂದು ಅಕ್ಷರದಾದ ಶಬ್ದ, ಅದನ್ನ ನಾವು ಹೇಗ್ ಬಳಸ್ಬೇಕು, ವರ್ಡ್ಸ್ ನ ನಾವು ಹೇಗ್ ಫಾರ್ಮುಲೇಟ್ ಮಾಡ್ತೀವಿ, ಇವೆಲ್ಲ ನಾವು ತಿಳ್ಕೊಂಡ್ವಿ. ಕರೆಕ್ಟಾ? ನೆನ್ಪಿದ್ಯಾ? ಪ್ರಾಕ್ಟೀಸ್ ಮಾಡಿ ನೋಡಿದ್ರಾ ಮನೆಯಲ್ಲಿ? ಎಸ್. ಓಕೆ, ವೆರಿ ಗುಡ್. ಇವಾಗ ಫಸ್ಟ್ 5 ನಿಮಿಷ ನಾವು ಅದನ್ನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಬಿಡೋಣ ಡಯಾಗ್ರಾಮ್ಸ್ ನ. ಅದಾದ್ಮೇಲೆ ಇವತ್ತಿನ ಸೆಷನ್ಗೆ ಹೊಸದಾಗಿರೋ ಒಂದು ವಿಷಯನ ನಾವು ತಿಳ್ಕೊಳ್ಳೋಣ. ಆಯ್ತಾ? ಆದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ತೀವಿ. ಓಕೆ, ಬಿಫೋರ್ ದಟ್ ಐ ಶಾಲ್ ಶೇರ್ ದ ಸ್ಕ್ರೀನ್. ಕಾಣಿಸ್ತಿದ್ಯಾ ಅಂತ ಹೇಳ್ಬಿಡಿ ನನ್ನ ಸ್ಕ್ರೀನ್ ಶೇರ್ ಮಾಡಾದ್ಮೇಲೆ. ಐ ಹೋಪ್ ದ ಸ್ಕ್ರೀನ್ ಇಸ್ ವೆರಿ ಮಚ್ ವಿಸಿಬಲ್. ಫೋನಿಕ್ಸ್ ಅಂದ್ರೆ ಏನ್ ಮಕ್ಕಳೇ? ಕ್ವಿಕ್ ಆಗಿ ನೆನ್ಪು ಮಾಡ್ಕೊಳ್ಳೋಣ. ಕನೆಕ್ಟಿಂಗ್ ಲೆಟರ್ ಸೌಂಡ್ಸ್ ಟು ಪ್ರಿಂಟೆಡ್ ಲೆಟರ್ಸ್ ಟು ರೀಡ್ ಅಂಡ್ ಬ್ಲೆಂಡ್ ವರ್ಡ್ಸ್ ಈಸಿಲಿ. ಅಂದ್ರೆ ಏನು? ಅದರದ ಶಬ್ದ ನಾವು ನೆನ್ಪು ಮಾಡ್ಕೊಳ್ತೀವೋ ಅದ್ರ ಇಲ್ಲದೆ ಪದಗಳು ಅಂದ್ರೆ ಆ ವರ್ಡ್ ಅನ್ನ ನಾವು ಹೇಗ್ ಉಚ್ಚರಿಸ್ತೀವಿ, ಆ ಒಂದೊಂದು ಲೆಟರ್ಸ್ ಶಬ್ದನ ಬೇಸ್ ಮಾಡಿ ನಾವು ಆ ವರ್ಡ್ಸ್ ನಾವು ಓದ್ತೀವಿ. ಇದು ಯಾಕೆ ನಮ್ಗೆ ಬೇಕು? ಯಾಕಂದ್ರೆ ನಾವಾಗೆ ಸ್ವತಃ ಒಂದು ವರ್ಡ್ ಅನ್ನ ಓದ್ಬಹುದು. ಯಾರ್ ಸಪೋರ್ಟ್ ಇಲ್ದೇನು ಕಷ್ಟಪಡದೆ ನಾವು ಓದ್ಬೋದು ಆ ಸೌಂಡ್ಸ್ ನಾವು ತಿಳ್ಕೊಂಡ್ರೆ. ಇದನ್ನೇ ನಾವು ಹೇಳಿದ್ವಿ ಅಲ್ವಾ? ಸೊ ಅನ್ಲಾಕ್ ಇಂಡಿಪೆಂಡೆಂಟ್ ವರ್ಡ್ ಡಿಕೋಡಿಂಗ್, ಫ್ಲೂಯೆಂಟ್ ರೀಡಿಂಗ್ ಅಂಡ್ ಸ್ಪೆಲ್ಲಿಂಗ್ ಅಕ್ಯುರಸಿ. ಓಕೆ, ಏನಿದು? ಇಲ್ಲಿ ನಾನು ಪಿಕ್ಚರ್ ಒಂದು ಕೊಟ್ಟಿದ್ದೀನಿ. ಆ ಪಿಕ್ಚರ್ಗೆ ಸಂಬಂಧಪಟ್ಟಿರೋ ಒಂದು ಹಿಂಟನ್ನು ನಿಮ್ಗೆ ತೋರಿಸಿದ್ದೀನಿ. ಆಯ್ತಾ? ಹೆವಿ ವೆದರ್ ವಿತ್ ಸ್ಟ್ರಾಂಗ್ ವಿಂಡ್ಸ್, ಬಿರುಗಾಳಿ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಒಂದು ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಆ ವರ್ಡ್ ಅಲ್ಲಿ ನೋಡಿದ್ರೆ ಆ ಡಯಾಗ್ರಾಫ್ಸು ಬಳಸಿರ್ತಾರಂತೆ. ನೆನ್ಪು ಬರತ್ತಾ? ಐಡೆಂಟಿಫೈ ಮಾಡಕ್ ಆಗತ್ತಾ ಮಕ್ಳೇ ನಿಮ್ಗೆ? ಇಟ್ ಇಸ್ ಸ್ಟಾರ್ಮ್ ಆರ್ ಆರ್ ಸ್ಟಾರ್ಮ್ ಆರ್. ಎಸ್. ಇದೇನು? ತಲೆಗೆ ಹಾಕ್ತೀವಿ ಸ್ನಾನ ಮಾಡ್ಕೊಳ್ಳೋಕೆ. ಏನಿದು? ಅನ್ನೋ ಶಬ್ದ ಬರುತ್ತೆ. ಸುಮ್ನಿರಿ ಅಂತ ಹೇಳಕ್ಕೆ ಉಪಯೋಗಿಸ್ತೀವಲ್ವಾ? ಆ ಸೌಂಡ್ ಇಲ್ಲಿ ಬರುತ್ತೆ, ಪ್ರಾರಂಭದಲ್ಲೇ ಬರುತ್ತೆ. ಏನಿದು? ಶಾಂಪೂ. ವೆರಿ ಗುಡ್. ಸಿ, ಐ ಆಮ್ ಹೈಲೈಟಿಂಗ್ ಓನ್ಲಿ ದ ಡಯಾಗ್ರಾಫ್, ಓಕೆ, ವಿಚ್ ಇಸ್ ಫೌಂಡ್ ಇನ್ ಈಚ್ ವರ್ಡ್. ನಾವು ಕಲ್ತಿರೋ ಆ ಡಯಾಗ್ರಾಫ್ ಸೌಂಡ್ ಅದನ್ನ ಹೇಳೋ ರೀತಿಯಾಗಿ ಅದನ್ನ ನಾನು ಹೈಲೈಟ್ ಮಾಡಿರ್ತೇನೆ. ಯೂಸ್ ಟು ಶೈನ್ ಲೆದರ್ ಶೂಸ್. ಲೆದರ್ ಶೂಗೆ ಇದನ್ನ ಹಾಕ್ತೀವಪ್ಪ. ಎಸ್, ಯು ಆರ್ ಪರ್ಫೆಕ್ಟ್. ಇಟ್ ಇಸ್ ಪಾಲಿಶ್. ಪಾಲಿಶ್. ವೆರಿ ಗುಡ್. ಇವ್ರು ಯಾರು? ನಾನ್ ಯಾರು ನಿಮ್ಗೆ? ನಿಮ್ ಸ್ಕೂಲಲ್ಲಿ ಯಾರು ಪ್ರತಿದಿನ ನಿಮ್ಗೆ ಗೈಡ್ ಮಾಡ್ತಾರೆ, ಹೇಳ್ಕೊಡ್ತಾರೆ? ಯಾರು ಇವರು? ಅಧ್ಯಾಪಕರು. ಕರೆಕ್ಟ್. ಟೀಚರ್. ಟೀಚರ್. ಕರೆಕ್ಟ್. ಸೊ ಯು ಫೈಂಡ್ ಹಿಯರ್ CH as diagram being highlighted. Sound. ಏನು ಸೌಂಡು? ಸಿ ಹೆಚ್ಚು ಎರಡಕ್ಕೂ ಸೆಪರೇಟ್ ಆಗಿರೋ ಸೌಂಡ್. ಹ ಹ. ಆದ್ರೆ ಹಾಗೆ ಉಚ್ಚರಿಸ್ತಿದೀವಾ? ಇಲ್ಲ. ಇಲ್ಲಿ ಹೊಸದಾಗಿರೋ ಒಂದು ಶಬ್ದ ಬರ್ತಿದೆ, ಹೊಸದಾಗಿರೋ ಯೂನಿಕ್ ಸೌಂಡ್ ಬರ್ತಿದೆ ಅಂದ್ರೆ ಅದಕ್ಕೆ ನಾವು ಅದನ್ನ ಡಯಾಗ್ರಾಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿ ಹೆಚ್ಚು ಒಂದು ಡಯಾಗ್ರಾಫ್. ಎಸ್. ಮಕ್ಕಳು, ಯಂಗ್ ಕಿಡ್ಸ್ ಆರ್ ಬಾಯ್ಸ್ ಅಂಡ್ ಗರ್ಲ್ಸ್, ವಾಟ್ ಆರ್ ದೇ ಕಾಲ್ಡ್? ಕಾಲ್ಡ್ ಆಸ್ ಮಕ್ಳೇ. ಎಲ್ಲರೂ ತಯಾರಾಗಿರಾ ಅಂತ ಹೇಳ್ತೀನಿ ಅಲ್ವಾ ಮಕ್ಳೇ? ಚಿಲ್ಡ್ರನ್. ಎಸ್. ಅಗೇನ್ a word that has digraph CH. ರೂಮ್ ವೇರ್ ಕುಕಿಂಗ್ ಟೇಕ್ಸ್ ಪ್ಲೇಸ್. ಅಮ್ಮ ದಿನ ಅಡಿಗೆ ಮಾಡ್ತಾರಲ್ಲ, ಎಲ್ಲಿ ಅಡಿಗೆ ಮಾಡ್ತಾರೆ? ಕಿಚನ್. ಹೋದ್ ಕ್ಲಾಸ್ ನಾನು ಹೇಳಿರ್ತೀನಿ ಯಾವಾಗ ಉಪಯೋಗಿಸ್ಬೇಕು. TCH ಎರಡಕ್ಕೂ ಒಂದೇ ರೀತಿಯಾಗಿರೋ ಉಚ್ಚಾರಣೆ, ಆದ್ರೆ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದನ್ನ ನಾನು ಹೇಳಿರ್ತೀನಿ. ಇದೇನ್ ಮಾಡ್ತಿದ್ದಾನೆ ಒಬ್ಬ? ಕೈ ಕಾಲನೆಲ್ಲ ಈ ತರ ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ತಿದ್ದಾನೆ. ಏನ್ ಮಾಡ್ತಾನೆ? ಎಕ್ಸ್ಟೆಂಡ್ ಮಾಡಿನೂ ಮಾಡ್ತಿದ್ದಾನೆ. ಟು ಎಕ್ಸ್ಟೆಂಡ್ ಯುವರ್ ಬಾಡಿ ಅಂಡ್ ಲಿಮ್ಸ್ ಆರ್ ಲಿಮ್ಸ್, ಸಾರಿ, ಟು ಎಕ್ಸ್ಟೆಂಡ್ ಯುವರ್ ಬಾಡಿ ಆರ್ ಲಿಮ್ಸ್.
ಆ ತರ ನಾವು ಎಕ್ಸ್ಟೆಂಡ್ ಮಾಡ್ತಿದೀವಿ. ಅದಕ್ಕೆಲ್ಲ ನಾವ್ ಏನ್ ಅಂತೀವಿ ಇಂಗ್ಲಿಷ್ ಅಲ್ಲಿ? ನಾವು ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಸ್ಟ್ರೆಚ್ ಸ್ಟ್ರೆಚ್. ಇದು ಹಲ್ಲು, ಹಾರ್ಡ್ ವೈಟ್ ಸ್ಟ್ರಕ್ಚರ್ಸ್ ಇನ್ಸೈಡ್ ಯೋರ್ ಮೌತ್. ಟೀತ್, ಟೆಂತ್, ಫಿಫ್ತ್ ಸೌಂಡ್ ಬರ್ತಿದೆ. Yes, all right. So we have quickly recap the digraph sounds that we learned. Correct? ಇವಾಗ ಒಂದ್ ಸಣ್ಣ ಪುಟ್ಟ ಒಂದ್ ಸ್ಟೋರಿ ನೋಡೋಣ. ಏನಿದು ಸ್ಟೋರಿ ಮ್ಯಾಮ್? ದ ಲಾಸ್ಟ್ ಪಪ್ಪಿ. ಏನೋ ಒಂದ್ ಬಾಲ್ ನ ಹುಡುಕ್ತಾ ಇದೆ, ಇಲ್ಲಾಂದ್ರೆ ಅದನ್ನ ನೋಡಿ ಓಡ್ತಾ ಇದೆ. ಒನ್ ಸನ್ನಿ ಡೇ a little brown puppy wanted to run in the green park. ಹಸಿರು ಅಂದ್ರೆ ಗಿಡಗಳು ಮರಗಳು ಹೆಚ್ಚಾಗಿರೋ ಪಾರ್ಕ್ ಅಲ್ಲಿ ಓಡ್ಬೇಕಂತ ಇತ್ತಂತೆ. He looked up and saw a red ball by the tree. ಆ ಮರ ಪಕ್ಕದಲ್ಲಿರೋ ಒಂದು ಕೆಂಪು ಬಣ್ಣದ ಬಾಲ್ ಅನ್ನ ನೋಡಿತು. Can you help me find it? He barked happily to his friend. ಆ ಬಾಲ್ ಎಲ್ಲಿದೆ ಅಂತ ನೀನ್ ನೋಡ್ದಾ ಅಂತ ಅದು ಬೊಗಳ್ತಂತೆ. ಕ್ಯಾನ್ ಯು ಹೆಲ್ಪ್ ಮಿ ಫೈಂಡ್ ಇಟ್? ನೋಡಕ್ಕಾಗತ್ತಾ ಎಲ್ಲಿದೆ ಅಂತ ನನ್ಗೆ ಗೊತ್ಕೊಡಕ್ ಆಗತ್ತಾ ಅಂತ ಅದು ಪಕ್ಕದಲ್ಲಿ ಇದ್ದು ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾರೆ. ದೇ ರ್ಯಾನ್ ಟುಗೆದರ್ ಅಂಡ್ ಪ್ಲೇಡ್ ಆಲ್ ಆಫ್ಟರ್ನೂನ್. ಅದಕ್ಕೆ ಸಿಕ್ತು, ಇಬ್ರು ಒಟ್ಟಿಗೆ ಸೇರಿ ಆಟ ಆಡಿದ್ರಂತೆ. ಇದೇನ್ ಮ್ಯಾಮ್ ಸ್ಟೋರಿ? ದ ಲಾಸ್ಟ್ ಪಪ್ಪಿ ಒಂದು ಬಾಲ್ ಅನ್ನು ಹುಡುಕ್ತಾ ಇದೆ, ಫ್ರೆಂಡ್ ಹೆಲ್ಪ್ ಮಾಡ್ತಾರೆ. ಏನಿದು? ಏನ್ ಕತೆ ಇದು? ಅರ್ಥ ಆಗ್ತಿಲ್ವಲ್ಲ. ಯಾಕೆ ಈ ಕಥೆನ ಈಗ ಮಧ್ಯದಲ್ಲಿ ಹೇಳ್ತಾ ಇದ್ದೀವಿ? ಫೋನಿಕ್ಸ್ ಡಯಾಗ್ರಾಮ್ಸ್ ಎಲ್ಲ ನೋಡ್ತಿದ್ವಿ, ಯಾಕೆ ಇದು ಬೇರೆ ಪ್ರಶ್ನೆ ಬೇರೆ ಕೇಳ್ಬಿಟ್ಟಿದ್ದೀರಾ? ವಾಟ್ ಡಿಡ್ ದ ಲಿಟಲ್ ಬ್ರೌನ್ ಪಪ್ಪಿ ವಾಂಟ್ ಟು ಡೂ ಇನ್ ದ ಪಾರ್ಕ್? ಇಟ್ ವಾಂಟೆಡ್ ಟು ರನ್ ಅಂಡ್ ಪ್ಲೇ ವಿತ್ ದಿ ಬಾಲ್. ಎಸ್, ಯು ಆರ್ ರೈಟ್, ಪ್ಲೇ ವಿತ್ ದಿ ಬಾಲ್, ಕರೆಕ್ಟ್. ಹೂ ಡಿಡ್ ದ ಪಪ್ಪಿ ಆಸ್ಕ್ ಫಾರ್ ಹೆಲ್ಪ್? ನನ್ನನ್ನು ನಿಮ್ಮನ್ನು ಕೇಳುತ್ತಾ ಸಹಾಯಕ್ಕೆ? ಯಾರ ಹತ್ರ ಅದು ಸಹಾಯವನ್ನ ಕೇಳ್ತು? ಪಕ್ಕದಲ್ಲಿರೋ ಫ್ರೆಂಡ್ ಹತ್ರ ಅಲ್ವಾ? ವೇರ್ ವಾಸ್ ದ ರೆಡ್ ಬಾಲ್ ಲೊಕೇಟೆಡ್? ಮರ ಪಕ್ಕದಲ್ಲಿ ಇತ್ತಲ್ಲ. ಇಟ್ ವಾಸ್ ಲೊಕೇಟೆಡ್ ಬೈ ದ ಟ್ರೀ. ಇದೇನ್ ಮ್ಯಾಮ್ ಸ್ಟೋರಿ ಒಂದ್ ತೋರಿಸ್ತಿದ್ದೀರಾ? ಅದು ಬಾಲ್ ಹುಡುಕ್ತಾ ಇದೆ. ಆ ಸ್ಟೋರಿ ತಕ್ಕಂತಿರೋ ಒಂದು ಕ್ವೆಶನ್ಸ್ ಅನ್ನು ಕೇಳ್ತಾ ಇದ್ದೀರಾ. ಯಾಕೆ ಇವೆಲ್ಲ ಯಾಕೆ ಗೊತ್ತಾ ನಾನು ಹೇಳ್ತಿರೋದು? ಇಲ್ಲಿರೋ ಒಂದು ವಿಷಯವನ್ನ ನಿಮ್ಗೆ ತಿಳಿಸೋದಿಕ್ಕೆ. ಏನಿದು? ಕೆಲವು ವರ್ಡ್ಸ್ ಮಾತ್ರ ಹೈಲೈಟ್ ಆಗಿದೆ. ಏನಿರ್ಬೋದು? ಹೇಳ್ಬೋದಾ ನೀವ್ ಯಾರಾದ್ರೂ? ಈ ಹೈಲೈಟ್ ಆಗಿರೋ ವರ್ಡ್ಸ್ ಎಲ್ಲ ಏನ್ ಗೊತ್ತಾ ಮಕ್ಳೇ? ಇವೆಲ್ಲ ಸೈಟ್ ವರ್ಡ್ಸ್. ಅಂದ್ರೆ ಇವಾಗ ತನಕ ನಾವು ಫೋನಿಕ್ಸ್ ಅನ್ನ ಕಲ್ತ್ವಿ ಅಲ್ವಾ? ಅಂದ್ರೆ ಒಂದೊಂದ್ ಅಕ್ಷರಕ್ಕೂ ಒಂದೊಂದ್ ಶಬ್ದ ಇರತ್ತೆ. ಆ ಶಬ್ದನ್ ಬೇಸ್ ರೂಲ್ ನಾವು ಬಳಸೋದಿಲ್ಲ. ಇನ್ ಫಾರ್ ಸೈಟ್ ವರ್ಡ್ಸ್ ವಿ ಡೋಂಟ್ ಯೂಸ್ ದೀಸ್ ಫೋನಿಕ್ ರೂಲ್ಸ್. ಓಕೆ, ಇದಕ್ಕೆ ಏನಂತ ಹೆಸರು ಹೇಳಿದ್ರಿ ಮ್ಯಾಮ್? ಎಸ್, ಐ ವಿಲ್ ಟೆಲ್ ಇಟ್ ಒನ್ಸ್ ಅಗೇನ್. ದೇ ಆರ್ ಕಾಲ್ಡ್ ಆಸ್ ಸೈಟ್ ವರ್ಡ್ಸ್. ಅ, ರನ್, he, up, up, by, you, me, it, he, this. ಈ ವರ್ಡ್ಸ್ ಎಲ್ಲ ಇಲ್ಲಿ ಹೈಲೈಟ್ ಆಗಿರೋದೆಲ್ಲ ಸೈಟ್ ವರ್ಡ್ಸ್. ಸೈಟ್ ವರ್ಡ್ಸ್ ಅಂದ್ರೆ ಏನು? ಫಸ್ಟ್ ಅದ್ ತಿಳ್ಕೊಬೇಕಲ್ಲ ನಾವು. ಅದ್ ಗೊತ್ತಿದ್ರೆ ತಾನೇ ನಮ್ದು ಸೈಟ್ ವರ್ಡ್ಸ್ ಅಂದ್ರೆ ಏನು? ಸೈಟ್ ವರ್ಡ್ಸ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ವರ್ಡ್ಸ್ ದಟ್ ಚಿಲ್ಡ್ರನ್ ಆರ್ ಟಾಟ್ ಟು ರೆಕಗ್ನೈಸ್ ಇನ್ಸ್ಟೆಂಟ್. Meaning of sight words. Sight words are frequently used words that children are taught to recognize instantly. ಅಂದ್ರೆ ಆ ವರ್ಡ್ ಅನ್ನ ನೋಡಿದ ತಕ್ಷಣ ನಾವು ಅದನ್ನ ಓದ್ಬೋದು. ಅದಕ್ಕೆ ನಾವು ಆ ಸೌಂಡ್ ಸ್ಪೆಲ್ಲಿಂಗು ಮುಂಚೆನೆ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಅದು ಓದ್ಬೋದು ಅಂತ ಇಲ್ಲ. ಇಟ್ ಇಸ್ ರೆಕಗ್ನೈಸ್ ಇನ್ಸ್ಟೆಂಟ್ಲಿ. ಇನ್ಸ್ಟೆಂಟ್ಲಿ ಅಂದ್ರೆ ಏನು? ತಕ್ಷಣ ನಾವು ಅದನ್ನ ಓದ್ಬೋದು. ಈಗ ವಿಜುವಲ್ ಮೆಮರಿ ಅಲೋನ್ ನಾವು ಇವಾಗ ತನಕ ಕಲ್ಪಲ್ಲ ಫೋನಿಕ್ ಸೌಂಡ್, ಅವೆಲ್ಲ ಯೂಸ್ ಮಾಡ್ದೇನೆ ಇದನ್ನ ನಾವು ಸುಲಭವಾಗಿ ಓದ್ಬೋದು. ಹೌದಾ ಮ್ಯಾಮ್? ಹೌದು ಮಕ್ಕಳೇ, ಸೂಪರ್ ಅಲ್ಲ? ಅಷ್ಟೇನಾ? ಇನ್ನೂ ಇದೆ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಿಕ್ಕೆ. ನೀಡ್ ಫಾರ್ ಸೈಟ್ ವರ್ಡ್ಸ್ ಇವೆಲ್ಲ ಯಾಕೆ ನಮ್ಗೆ ಬೇಕು? ಇದೆಲ್ಲ ಓದಕ್ಕೆ ಸುಲಭವಾಗಿ ಆಗತ್ತಂತ ಹೇಳ್ತಿದ್ದೀರಾ.
ಮೆಮರೈಸ್ ಮಾಡ್ಬೇಕಂತಿಲ್ಲ. ನಾವು ವಿಜುವಲ್ ಮೆಮರಿ ಇಂದಾನೇ ಗೊತ್ತಾಗ್ಬಿಡತ್ತೆ. ಫೋನಿಕ್ ರೂಲ್ಸ್ ನ ಅಪ್ಲೈ ಮಾಡೋದಿಲ್ಲ. ಮತ್ತೆ ಇಲ್ಲಿ ಏನಿದು ಮಿನಿ ಸೈಟ್ ವರ್ಡ್ಸ್ ಡು ನಾಟ್ ಫಾಲೋ ಸ್ಟ್ಯಾಂಡರ್ಡ್ ಫೋನೆಟಿಕ್ ರೂಲ್ಸ್. ರೆಕಗ್ನೈಸಿಂಗ್ ದೆಮ್ ಇನ್ಸ್ಟೆಂಟ್ಲಿ ಆಕ್ಸಿಲರೇಟ್ಸ್ ರೀಡಿಂಗ್ ಸ್ಪೀಡ್, ಬೂಸ್ಟ್ ಫ್ಲೂಯೆನ್ಸಿ ಅಂಡ್ ರೆಡ್ಯೂಸಸ್ ಕಾಗ್ನಿಟಿವ್ ಫಟಿಗ್. ಅಂದ್ರೆ ಅಯ್ಯೋ ಇದೇನಪ್ಪ ಇಷ್ಟು ಕಷ್ಟವಾಗಿದೆ ವರ್ಡ್, ಆ ತರ ಅನ್ಸೋದೇ ಇಲ್ಲ. ನೀವು ತಕ್ಷಣ ಅದನ್ನ ನೀವು ಓದ್ಬೋದು. ಇಂತಹ ವರ್ಡ್ಸ್ ನ ನೀವು ಓದ್ತಾ ಓದ್ತಾ ನಿಮ್ಮಲ್ಲಿರೋ ಏನಾಗತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಅದೇ ನಮ್ಗೆ ತುಂಬಾ ಮುಖ್ಯ ಅಲ್ವಾ. ಇಂಗ್ಲಿಷ್ ಅಂತ ಬಂತಂದ್ರೆ ನಾವು ಓದೋದಲ್ಲಿ ಎಷ್ಟು ಆ ಕಷ್ಟಪಟ್ಟು ಓದ್ದೆ ಸುಲಭವಾಗಿ ಹೇಗ್ ಓದ್ತೀವಿ ಇತ್ತಂದ್ರೆ ನಾವು ನಮ್ಗೆ ಏನಾಗತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ಬಿಡತ್ತೆ, ನಮ್ ಸ್ಪೀಡು ಜಾಸ್ತಿ ಆಗತ್ತೆ, ಓದೋ ಸ್ಪೀಡು ಜಾಸ್ತಿ ಆಗ್ಬಿಡತ್ತೆ. ಕರೆಕ್ಟಾ? ಓದೋದ್ರಲ್ಲಿ ನಮ್ಗೆ ಯಾವ ತರ ರೀತಿಯಾಗಿರೋ ಕಷ್ಟನೂ ಬರೋದಿಲ್ಲ. ವೈ ಹೈಲೈಟ್ ದೆಮ್ ಇನ್ ಸ್ಟೋರೀಸ್? ಏನಿದು, ಇವಾಗ ನೀವು ಇಂಗ್ಲಿಷ್ ಸ್ಟೋರಿ ಬುಕ್ಸ್, ನಿಮ್ಗೆ ಇಂಗ್ಲಿಷ್ ಪಾಠ ಬುಕ್ ಎಲ್ಲ ಇರತ್ತೆ. ನೀವು ಹೋಗಿ ಮನೇಲಿ ನನ್ ಒಂದೇ ಒಂದು ಸಹಾಯ ಮಾಡಿ, ಈ ವರ್ಡ್ಸ್ ಎಲ್ಲ ನಾನು ತೋರ್ಸದ್ನಲ್ಲ, ಹೈಲೈಟ್ ಮಾಡೋದಲ್ಲ, ಆತರ ಎಷ್ಟೋ ವರ್ಡ್ಸ್ ಮತ್ತೆ ಮತ್ತೆ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲೂ ನೀವು ಗಮನಿಸಿದ್ರೆ ಉಪಯೋಗಿಸ್ತಾನೆ ಇರ್ತಾರೆ. ದೇ ಆರ್ ಕಾಮನ್ಲಿ ಯೂಸ್ ಸೈಟ್ ವರ್ಡ್ಸ್. ಅಂದ್ರೆ ಅವೆಲ್ಲ ಬೇಕು ಒಂದ್ ಸೆಂಟೆನ್ಸ್ ಅಲ್ಲಿ ನಾವು ಒಂದು ಜಾಯಿನ್ ಮಾಡೋದಿಕ್ಕೋ, ಎಷ್ಟು ಸೆಂಟೆನ್ಸ್ ಅಲ್ಲಿ ಅದು ಕಾಮನ್ ಆಗಿ ನಾವು ನೋಡ್ತೀವಿ. ಹೈಲೈಟಿಂಗ್ ಸೈಟ್ ವರ್ಡ್ಸ್ ಡೈರೆಕ್ಟ್ಸ್ ವಿಜುವಲ್ ಫೋಕಸ್ ಟು ರಿಪಿಟೇಟಿವ್ ಆಂಕರ್ಡ್ ವರ್ಡ್ಸ್, ಹೆಲ್ಪಿಂಗ್ ಲರ್ನರ್ಸ್ ಮ್ಯಾಪ್ ದೆಮ್ ಇಂಟು ಲಾಂಗ್ ಟರ್ಮ್ ಮೆಮೊರಿ ಫಾರ್ ಆಟೋಮ್ಯಾಟಿಕ್ ರಿಕಾಲ್. ನೀವಾದ್ರೆ ಸ್ವತಃ ಅದನ್ನ ರೀಕಾಲ್ ಮಾಡ್ಬೋದು. ಇನ್ನೊಂದು ಒಬ್ರು ಸಹಾಯನೋ ಅಷ್ಟು ಎಫರ್ಟ್ ಏನ್ ಹಾಕ್ಬೇಕಾಗಿಲ್ಲ. ಅದಕ್ಕೆ ಇದನ್ನ ಸೈಟ್ ವರ್ಡ್ಸ್ ಅಂತೀವಿ. ಇನ್ನೊಂದು ಅದು ಫೋನಿಕ್ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಆಲ್ರೈಟ್, ಸೊ ದೀಸ್ ಆರ್ ಸೈಟ್ ವರ್ಡ್ಸ್. ಸೊ ಬೇರೆ ಯಾವ್ದಾದ್ರು ಸೈಟ್ ವರ್ಡ್ಸ್ ಎಲ್ಲ ಲಿಸ್ಟ್ ಇದೆಯಾ ಮ್ಯಾಮ್? ಖಂಡಿತ ನಿಮ್ಗೆ ಅದು ತೋರಿಸ್ಲಾ? ಇದು ನೋಡಿದ್ರು ಕೂಡ ನಿಮ್ಗೆ ಆ ನೀವು ಅರ್ಥ ಮಾಡ್ಕೊಬಹುದು. ಓ ಇದೆಲ್ಲಾನೇ ಸೈಟ್ ವರ್ಡ್ಸ್, ಇವೆಲ್ಲ ನಾವು ನೋಡಿದೀವಿ ಮ್ಯಾಮ್, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಮನ್ ಆಗಿ ಬರೋ ಸೈಟ್ ವರ್ಡ್ಸ್ ಇವೆಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ನೋಡಿದ್ರೆ ಹೆಚ್ಚಾಗಿರೋ ಸೈಟ್ ವರ್ಡ್ಸ್ ಇವಾಗ ತನಕ ನೀವು ಆ ಲೈಬ್ರರಿಯಲ್ಲಿ ಎಷ್ಟೋ ಪುಸ್ತಕಗಳನ್ನ ಓದಿರ್ತೀರಾ, ಕಥೆ ಪುಸ್ತಕಗಳು ಓದಿರ್ತೀರಾ, ಇಲ್ಲ ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಅಲ್ಲಿ ಕಾಮನ್ ಆಗಿರೋ ಇಂತಹ ಸೈಟ್ ವರ್ಡ್ಸ್ ಅನ್ನ ನೀವು ನೋಡಿರ್ಬಹುದು. ಓಕೆ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ರೀಕ್ಯಾಪ್ ಇಟ್. ಓಕೆ, ಲೆಟ್ ಮೀ ಶೇರ್ ದ ಸ್ಕ್ರೀನ್ ವೇರ್ ಇನ್ ಯು ಆರ್ ಗೋಯಿಂಗ್ ಟು ಸಿ ಲಾಟ್ ಆಫ್ ಕಾಮನ್ಲಿ ಯೂಸ್ಡ್ ಸೈಟ್ ವರ್ಡ್ಸ್. ಓಕೆ, ಸಾಮಾನ್ಯವಾಗಿ ನಾವು ಬಳಸೋ ಸೈಟ್ ವರ್ಡ್ಸ್ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ, ವಿಚ್ ಡಸಂಟ್ ನೀಡ್ ಮಚ್ ಆಫ್ ದಿ ಎಫರ್ಟ್ ಅಂಡ್ need not follow phonetic rules as well. Good. Here. ನೀವು ಓದ್ತಾ ಇರಿ ಮಕ್ಕಳೇ ನನ್ನ ಜೊತೆಗೆ. ಇಲ್ಲಿ ಎಷ್ಟೋ ವರ್ಡ್ಸ್ ಇರ್ತಾ ಇದೆ ನೋಡಿ. ಗೋ, ಆಲ್, ಮಸ್ಟ್, okay, as, call, in, and, over, and, at, are, he, yes, we, all, but, good, best, can, come, much, do, hear, help, must, into, have, by. All right. All right. So these are some of the sight words that we come across in our day-to-day life. This is not the comprehensive list. ಇಷ್ಟೇನಾ ವರ್ಡ್ಸ್ ಸೈಟ್ ವರ್ಡ್ಸ್, ಇಷ್ಟೇನಾ ಸೈಟ್ ವರ್ಡ್ಸ್ ನಾವು ಉಪಯೋಗಿಸ್ತೀವ ಅಂತ ನೋಡಿದ್ರೆ ಇಲ್ಲ. ಇದಕ್ಕಿಂತ ಹೆಚ್ಚಾಗಿರೋ ಸೈಟ್ ವರ್ಡ್ಸ್ ಗಳನ್ನು ನಾವು ಬಳಸ್ತೀವಿ. ಆದ್ರೆ ನೀವು ಸಾಮಾನ್ಯವಾಗಿ ಈ ವರ್ಡ್ಸ್ ಎಲ್ಲ ನೋಡ್ಬೋದು. ನೀವು ಮನೇಲಿ ಹೋಗಿ ನೋಡಿ, ನಿಮ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೋರಿ ರ್ಯಾಂಡಮ್ ಆಗಿ ತಗೊಳ್ಳಿ, ಆ ಸ್ಟೋರಿಯಲ್ಲಿ ಈ ವರ್ಡ್ಸ್ ಎಲ್ಲ ಕಾಮನ್ ಆಗಿ ಬರ್ಬೋದು. ಅಪಾರ್ಟ್ ಫ್ರಮ್ ದೀಸ್ ವರ್ಡ್ಸ್ ಆಲ್ಸೋ ಯು ಮೇ ಫೈಂಡ್ ಇಟ್. ಮಾರ್ಕೆಟ್ ಅಂಡ್ ಅಂಡರ್ಲೈನ್ ಎಲ್ಲ ಸೈಟ್ ವರ್ಡ್ಸ್ ಅಂತ ನೀವು ಗಮನ ಕೊಟ್ಟು ನೋಡ್ಕೋಬಹುದು. ಆಯ್ತಾ? ಆಲ್ರೈಟ್. ಒಂದು ನಿಮಿಷ.
ಸಾಮಾನ್ಯವಾಗಿ ನಾವು ಬಳಸೋ ಸೈಟ್ ವರ್ಡ್ಸ್ ಇವೆಲ್ಲ ಯಾವ್ದಂತ ತಿಳ್ಕೊಂಡ್ರಿ ಅಲ್ವಾ? ಓಕೆ, ಇವಾಗ ಮುಂದೆ ಒಂದು ಹೊಸದಾಗಿರೋ ವಿಷಯವನ್ನ ತಿಳ್ಕೊಳ್ಳೋಣ. ಏನಪ್ಪಾ ಅದು? ತೋರಿಸ್ತೀವಿ. ಫಸ್ಟ್ ಮತ್ತೊಂದು ಕಥೆನ ಓದ್ಬೇಡ, ಆಯ್ತಾ? ಏನ್ ನಾನು ಇವತ್ತು ಜಾಸ್ತಿ ಕಥೆಗಳು ಬೇಕಾಗೇನೆ ಇದೆ. ಹೌದು ಮಕ್ಕಳೇ, ಆ ಕಥೆ ಮೂಲಕ ನಿಮ್ಗೆ ಆ ಕಾನ್ಸೆಪ್ಟ್ ಅನ್ನ ಈಸಿಯಾಗಿ ತಿಳಿಸ್ಬೋದು, ಆ ಕಾರಣಕ್ಕೋಸ್ಕರ, ಆಯ್ತಾ? In the quiet village of Okavan, 12-year-old Leo stood before the ancient mahogany gate of academy. He felt deeply apprehensive about the upcoming trials, wondering if his months of preparation would be enough. Every student was given a unique puzzle crystal that tested their inner wisdom. Leo knew that true character was forged when faced with adverse challenges rather than easy paths. With a deep breath, he stepped forward with a quiet resolve, determined to prove that curiosity and perseverance can transform any obstacle into an opportunity for growth. ಒಳ್ಳೆ ಕಥೆ ಅಲ್ವಾ? ಆದ್ರೆ ಯಾಕೆ ಈ ಕಥೆಯಲ್ಲಿ ಕೆಲವು ವರ್ಡ್ಸ್ ಮಾತ್ರ ಹೈಲೈಟ್ ಆಗಿದೆ? ಏನ್ಷಿಯಂಟ್, ಅಪ್ರಹೆನ್ಸಿವ್, ಯೂನಿಕ್, ಅಡ್ವರ್ಸ್, ರಿಸಾಲ್ವ್, ಟ್ರಾನ್ಸ್ಫಾರ್ಮ್. ಏನಿದು? ಓದುವಾಗ್ಲೇ ಸ್ವಲ್ಪ ಕಷ್ಟ ಅಂತ ಅನ್ಸ್ತಾ ನಿಮ್ಗೂ? ಹೌದು. ಅದಕ್ಕೆ ಅರ್ಥ ಏನಂತ ತಿಳಿತಾ? ಎಲ್ಲರಿಗೂ ತಿಳಿದಿಲ್ವಾ? ಓಕೆ, ನಾನ್ ನಿಮ್ಗೆ ಹೇಳ್ತೀನಿ, ಆಯ್ತಾ? ಇಲ್ಲಿ ನೋಡಿದ್ರೆ ಈ ಪದಗಳಿಗೆ ಸಾಮಾನ್ಯವಾಗಿ ಅದ್ ಅರ್ಥ ನಾವು ತಿಳ್ಕೊಬೇಕು. ಅದ್ರ ಸಮಾನಾರ್ಥಕ ಪದ ಅದನ್ನು ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಲ್ವಾ? ಇವಾಗ ಏನ್ಷಿಯಂಟ್ ಅಂತ ಒಂದ್ ವರ್ಡ್ ಬಂತು ಆ ಕಥೆಯಲ್ಲಿ. ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ಪ್ರಾಚೀನ ಅಂತೀವಿ. ಅಂದ್ರೆ ಬಿಲಾಂಗಿಂಗ್ ಟು ದ ವೆರಿ ಡಿಸ್ಟೆಂಟ್ ಪಾಸ್ಟ್. ಹಿಂದಿನ ಕಾಲದಲ್ಲಿ ಒಂದು ವಿಷಯ ಉಪಯೋಗ ಆಗ್ತಿತ್ತು, ಆಗ ಆತರ ಫಾಲೋ ಮಾಡ್ತಿದ್ರು ಅಂತ ಹೇಳುವಾಗ ಅದನ್ನ ಏನ್ಷಿಯಂಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸಿನಾನಿಮ್ ಆಗಿ ಏನಾದ್ರು ಉಪಯೋಗಿಸ್ಬೋದಾ? ಓಲ್ಡ್ ಆರ್ ಆಂಟಿಕ್. ಆಂಟನಿಮ್ ಹೊಸದಾಗಿ ಇರೋದು. ಇವಾಗ ಹಳೇದು, ಹೊಸದು, ಓಲ್ಡ್, ನ್ಯೂ, ಇಂತಹ ವರ್ಡ್ಸ್ ಎಲ್ಲ ನೀವು ಇಂಗ್ಲಿಷ್ ಅಲ್ಲಿ ಬಳಸಿರ್ತೀರಾ ಅಲ್ವಾ? ಸೊ ಸಿನಾನಿಮ್ ಅಂಡ್ ಆಂಟನಿಮ್ ಇಸ್ ದಿ ಕಾನ್ಸೆಪ್ಟ್ ಓವರ್ ಹಿಯರ್, wherein synonym tells it has a near meaning to the given word. ಕೊಟ್ಟಿರೋ ವರ್ಡ್ಗೆ ಅದಕ್ಕೆ ಸಂಬಂಧಪಟ್ಟಿರೋ ಮೀನಿಂಗ್ ಪ್ರಕಾರ ಈ ವರ್ಡ್ ಅನ್ನು ನಾವು ಬಳಸ್ಬೋದು. ನಿಯರ್ ಮೀನಿಂಗ್ ಫಾರ್ ದಿ ಗಿವನ್ ವರ್ಡ್, ದಟ್ ಇಸ್ ಟು ಬಿ ಕಾಲ್ಡ್ ಆಸ್ ಸಿನಾನಿಮ್. ಸಮಾನಾರ್ಥಕ ಪದ ಅಂತ ಕನ್ನಡದಲ್ಲೂ ಹೇಳ್ತೀವಲ್ವಾ? ಆಂಟನಿಮ್ ಅಂದ್ರೆ ತಕ್ಷಣ ಹೇಳ್ಬೇಕಾದ್ರೆ ಆಪೋಸಿಟ್ ವರ್ಡ್ಸ್. ಓಕೆ, ಆಂಟನಿಮ್ ಅಂದ್ರೆ ಆಪೋಸಿಟ್ ವರ್ಡ್ಸ್. ದ ಏನ್ಷಿಯಂಟ್ ಅದರದ್ದು ಆಂಟನಿಮ್ ವರ್ಡ್ ಏನು? ನ್ಯೂ ಆರ್ ಮಾಡರ್ನ್. ಈ ಕಥೆಯಲ್ಲಿ ಬಂದಿರೋ ಹೊಸದಾಗಿರೋ ಪದಗಳು, ಸ್ವಲ್ಪ ಕಷ್ಟ ಅಂತ ಅನ್ಸೋ ಪದಗಳು, ಅದ್ರದ್ದು ಸಿನಾನಿಮ್ ಮತ್ತೆ ಆಂಟನಿಮ್ ನೋಡ್ತಾ ಇದೀವಿ. ಏನ್ಷಿಯಂಟ್ ಅಂದ್ರೆ ಸಿಂಪಲ್ ಆಗಿ ಮೀನಿಂಗ್ ನಂಗೆ ಗೊತ್ತಾಗ್ಬೇಕು ಅಂತ ನೋಡಿದ್ರೆ, ಬಿಲಾಂಗಿಂಗ್ ಟು ವೆರಿ ಡಿಸ್ಟೆಂಟ್ ಪಾಸ್ಟ್. ದಿಸ್ ಇಸ್ ಅನ್ ಏನ್ಷಿಯಂಟ್ ಟೆಂಪಲ್. ಹಳೆಗಾಲದಿಂದ ಬರೋ ಒಂದು ಸ್ಥಳ, ಒಂದು ದೇವಸ್ಥಾನ. ಇವಾಗ ಸಮೀಪದಲ್ಲಿ ಕಟ್ಟಿಲ್ಲ, ಇಂದಾನೇ ಇದೆ. ಅಪ್ರಿಹೆನ್ಸಿವ್, ಆತಂಕಗೊಂಡ, ಅದೇ ಕನ್ನಡ ವರ್ಡ್ಸ್ ಅದಕ್ಕೆ. ಆಂಕ್ಷಿಯಸ್ ಆರ್ ಫಿಯರ್ಫುಲ್ ದಟ್ ಸಮಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್. ಒಂಥರ ಭಯ, ಅಯ್ಯೋ ಏನೋ ಒಂದ್ ವಿಷಯ ತಪ್ಪಾಗಿ ನಡ್ಬಿಡತ್ತೋ ಅಂತ ಇರೋ ಒಂದು ಭಯ, ಅದಕ್ಕೆ ನಾವು ಅಪ್ರಹೆನ್ಸಿವ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಈ ವರ್ಡ್ ನ ಉಪಯೋಗಿಸ್ತೀವಾ? ಇಲ್ಲ. ನಾವೇನಂತೀವಿ? ಹಿ ಸೀಮ್ಸ್ ಟು ಬಿ ವೆರಿ ಮಚ್ ವರಿಡ್. ಅವ್ನು ತುಂಬಾ ವರಿಡ್ ಆಗಿದ್ದಾನೆ, ಏನೋ ಒಂದು ವಿಷಯವನ್ನ ಯೋಚನೆ ಮಾಡ್ತಾನೆ ಇದ್ದಾನೆ, ಗಾಬರಿ ಪಡ್ತಾನೆ ಇದ್ದಾನೆ. ಎಸ್, ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮೀ ನೋ ದಟ್ ವರ್ಡ್. ಗಾಬರಿ ಪಡ್ತಾನೆ ಇರೋದು, ಒಂದ್ ರೀತಿಯಾಗಿರೋ ಒಂದು ಅನೀಸಿನೆಸ್ ಒಳಗಿರೋದು. ಇವಾಗ ರಿಸಲ್ಟ್ ಬರ್ತಿದೆ, ಇಲ್ಲಾಂದ್ರೆ ಏನೋ ಒಂದ್ ತಪ್ಪು ಮಾಡ್ಬಿಟ್ಟಿದೀವಿ ಅಂದ್ರೆ ಒಂಥರ ಭಯ ನಮ್ಮಲ್ಲಿ ಇರತ್ತಲ್ಲ, ಏನ್ ನಡೆಯುತ್ತೋ ಏನಾಗತ್ತೋ ಅಂತ. ಅದೇನೆ, ಆಯ್ತಾ? ಸೊ ಇದಕ್ಕೆ ಆಂಟನಿಮ್ ಏನ್ ಅನ್ಬೋದು? ಕಾನ್ಫಿಡೆಂಟ್. ಶಿ ಫೆಲ್ಟ್ ಅಪ್ರಹೆನ್ಸಿವ್ ಬಿಫೋರ್ ದಿ ಟೆಸ್ಟ್. ನಮಗೂ ಇರುತ್ತೆ, ಟೆಸ್ಟ್ ಬರ್ದಾದ್ಮೇಲೂ, ಈ ರಿಸಲ್ಟ್ ಬರುವಾಗ್ಲೂ ಈ ತರ ವಿಲ್ ಬಿ ವೆರಿ ಅಪ್ರಹೆನ್ಸಿವ್. ಆಲ್ಸೋ ಬಿಫೋರ್ ಗಿವಿಂಗ್ ದ ಟೆಸ್ಟ್ ಅಟ್ ಟೈಮ್ಸ್ ವಿಲ್ ಬಿ ಅಪ್ರಹೆನ್ಸಿವ್. ಹೇಗಿರತ್ತಂತ ಗೊತ್ತಿರಲ್ಲ, ಚೆನ್ನಾಗ್ ಮಾಡ್ಬೇಕಲ್ಲ, ನೆನ್ಪ್ ಬರ್ಬೇಕಲ್ಲ, ಈ ತರ ಭಯ ಇರುತ್ತೆ. ಆದ್ರೆ ನಾವು ಸೂಪರ್ ಆಗಿ ಪ್ರಿಪೇರ್ ಮಾಡ್ಬಿಟ್ರೆ ಈ ಭಯ ನಮ್ಮಲ್ಲಿ ಬರತ್ತಾ? ಖಂಡಿತ ಬರಲ್ಲ ಮಕ್ಳೇ. ಯುನೀಕ್.
ಯುನೀಕ್, ಬೀಯಿಂಗ್ ದ ಓನ್ಲಿ ಒನ್ ಆಫ್ ಇಸ್ ಕೈಂಡ್, ಅನ್ಲೈಕ್ ಎನಿಥಿಂಗ್ ಎಲ್ಸ್, ಈ ತರ ಬೇರೆ ಯಾವುದೂ ಇಲ್ಲ, ಇದು ಒಂದೇ ವಿಷಯ ವಿಶಿಷ್ಟವಾಗಿದೆ. ಕನ್ನಡದಲ್ಲಿ ನೋಡಿದ್ರೆ ವಿಶಿಷ್ಟ ಅಂತ ಹೇಳ್ತೀವಿ ಯೂನಿಕ್ಗೆ, ಈ ತರ ಬೇರೆ ಯಾರು ಇಲ್ಲ. ಈಸ್ ಅ ಯುನೀಕ್ ಬಾಯ್, ಹಿಸ್ ಟ್ಯಾಲೆಂಟ್ ಇಸ್ ವೆರಿ ಯೂನಿಕ್, ಹಿ ಕ್ಯಾನ್ ರಿಮೆಂಬರ್ ಆಲ್ ದಿ ವರ್ಡ್ಸ್, ಎಲ್ಲಾ ಪದಗಳು ಅವನಿಗೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ, ಮರ್ತೋಗೋದೇ ಇಲ್ಲ. ಆರ್ಡರ್ ವೈಸ್ ಆಗು ಅವ್ನು ಹೇಳ್ತಾನೆ. ಹಿ ಹ್ಯಾಸ್ ಅ ಯುನೀಕ್ ಟ್ಯಾಲೆಂಟ್, ಎಸ್, ತುಂಬಾ ಒಂದು ವಿಶಿಷ್ಟವಾಗಿರೋ ಒಂದು ಟ್ಯಾಲೆಂಟ್ ಅವನಲ್ಲಿ ಇದೆ. ಸೊ ಇದಕ್ಕೆ ಏನ್ ಸಿನಾನಿಮ್ ಅನ್ಬೋದು, ನಾವು ಉಪಯೋಗಿಸ್ಬೋದು ಅಂದ್ರೆ ಸ್ಪೆಷಲ್, ಡಿಸ್ಟಿಂಕ್ಟ್, ಎಸ್, ಅ ಮೀನಿಂಗ್ that is similar to unique. Synonym word is special or distinct. Antonym for it is ordinary or common. Every child has a unique talent. ಹೌದಲ್ವಾ? ನೀವು ಒಬ್ಬೊಬ್ರು ನಿಮ್ಮಲ್ಲಿ ಯುನೀಕ್ ಆಗಿರೋ ಟ್ಯಾಲೆಂಟ್ ಇರತ್ತೆ ನಿಮ್ಮಲ್ಲಿ ಅಲ್ವಾ? ನನಗೆ ಡ್ರಾಯಿಂಗ್ ಚೆನ್ನಾಗಿ ಬರತ್ತಂದ್ರೆ ನಿಮ್ಗೆ ಈಜೋದು, ಬರೆಯೋದು, ಕತೆಗಳು ಬರೆಯೋದು ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ಬೋದು. ಇಲ್ಲ ಸೂಪರ್ ಆಗಿ ಕ್ರಿಕೆಟ್ ಆಡ್ತೀರಾ, ವಾ ವೆರಿ ಗುಡ್, ಕರೆಕ್ಟ್. ನನ್ಗೆ ಕ್ರಿಕೆಟ್ ಅಂತ ಆಡಕ್ಕೆ ಬರಲ್ಲಪ್ಪ, ನೀವ್ ಆಡ್ತೀರಾ, ವೆರಿ ಗುಡ್. ನೋಡಿದ್ರ, ಒಬ್ಬೊಬ್ರಿಗೂ ಒಂದೊಂದು ಯೂನಿಕ್ ಆಗಿರೋ ಒಂದು ಟ್ಯಾಲೆಂಟ್ ಇದೆ, ಕರೆಕ್ಟಾ? ಅಡ್ವರ್ಸ್, ಪ್ರಿವೆಂಟಿಂಗ್ ಸಕ್ಸಸ್ ಆರ್ ಡೆವಲಪ್ಮೆಂಟ್ ಆರ್ ಹಾರ್ಮ್ಫುಲ್, ಪ್ರತಿಕೂಲ. ಎಸ್, synonym harmful or unfavorable. Antonym for this adverse, favorable or helpful. We faced adverse weather conditions. ಇವಾಗ ಮಳೆಗಾಲ ಬಂತಂದ್ರೆ ವಾತಾವರಣ ಬದಲಾಗ್ತಾನೆ ಇರತ್ತಲ್ವಾ? ಎಸ್, we faced adverse weather conditions. It wasn't supportive to us, right? Resolve, firmly decide to do something. ಯಾವುದೋ ಒಂದು ವಿಷಯವನ್ನ ಮಾಡಕ್ಕೆ ನಿರ್ಧಾರಗೊಳ್ಳೋದು. ಎಸ್, you are very much firm to do something. Synonym determination or decision. Antonym doubt or irresolution. Yes, ಯಾವುದೋ ಒಂದು ವಿಷಯ ನೀವು ಸ್ಥಿರವಾಗಿರೋ ಒಂದು ನಿರ್ಧಾರ ತಗೊಂಡ್ಬಿಟ್ಟಿದೆ, ಆದ್ರೆ ಅದಕ್ಕೆ ಸ್ವಲ್ಪ ಒಂದು ಹೆಸಿಟೇಷನ್, ನಿಮ್ಮಲ್ಲಿ ಒಂದು ಡೌಟ್ ಇತ್ತಂದ್ರೆ ನಾನು ರಿಸಾಲ್ವ್ ಅಂತ ಹೇಳಕ್ಕಾಗಲ್ಲ. ದಟ್ಸ್ ಆಂಟನಿಮ್. ಎಸ್, ಯು ಆರ್ ರೈಟ್. ಆಂಟನಿಮ್ ಏನು? ಡೌಟ್ ಆರ್ ಇರ್ರೆಸಲ್ಯೂಷನ್. ಈ ಪ್ರಿಫಿಕ್ಸ್ ಅನ್ನ ನಾವು ಮೊದಲೇ ಸೇರಿಸಬಹುದು, ರೆಸಲ್ಯೂಷನ್, ಇರ್ರೆಸಲ್ಯೂಷನ್ ಹಾಗೂ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಕೆಲವು ಸಾಮಾನ್ಯವಾಗಿ ನಾವು ಬಳಸೋ ಸಿನಾನಿಮ್ ಆಂಟನಿಮ್ಸ್ ನಿಮ್ಗೆ ಗೊತ್ತಿದ್ಯಾ? ಹೇಳ್ಬೋದಾ? ಇಲ್ಲಾಂದ್ರೆ ನೀವೊಂದು ಮಾಡ್ತೀರಾ, ಇವತ್ತಿನ ಸೆಷನ್ಗೆ ಅದೊಂದು ಹೋಮ್ ವರ್ಕ್ ಆಗಿ ತಗೊಂಡ್ಬಿಟ್ಟು ಮುಂದಿನ ಕ್ಲಾಸ್ ಅಲ್ಲಿ ಶುರು ಆಗುವಾಗ ಇದನ್ನ ನಾವು ಸಾಮಾನ್ಯವಾಗಿ ಬಳಸೋ ಸಿನಾನಿಮ್ ಆಂಟನಿಮ್ಸ್ ಅಂತ ನನಗೆ ಲಿಸ್ಟ್ ಮಾಡಿ ಹೇಳ್ತೀರಾ? ಎಸ್, ವಿಲ್ ಯು ಡೂ ಇಟ್ ಫಾರ್ ಮೀ next Monday class? Yes? Okay, I'll be eagerly waiting for your answers. Before that, before I end the session, we'll be having multiple choice questions test again this week as well, pertaining to phonics and digraphs that we have learned. Okay, I shall share the screen. Okay. ಏನು ಕಷ್ಟ ಇರಲ್ಲ ಮಕ್ಕಳೇ, ಸುಲಭವಾಗಿರೋ ಪ್ರಶ್ನೆಗಳನ್ನೇ ನಾನು ಕೊಡ್ತಾ ಇರೋದು. ಓಕೆ, ಇಟ್ ಇಸ್ ಈಸಿ ಫಾರ್ ಯು ಟು ಐಡೆಂಟಿಫೈ. The IE digraph makes a long I or long E sound. Which word features IE making long E sound? E sound ಇಲ್ಲಿ ಕೆಳಕೊಟ್ಟಿರೋ 4 ವರ್ಡ್ಗಳಲ್ಲಿ ಯಾವ ವರ್ಡ್ ಅಲ್ಲಿ ನಾವು ಕಾಣ್ಬೋದು? ಪ್ರೈಸ್, ಶೀಲ್ಡ್, ವಾಯ್ಡ್, ಡೈಟ್. ನಾನು ಏನ್ ಕೇಳ್ತೀನಿ ಈ ಪ್ರಶ್ನೆಯಲ್ಲಿ, ಲಾಂಗ್ ಇ ಸೌಂಡ್ ಬರಬೇಕು. IE ಉಪಯೋಗಿಸಿದ್ದಾರೆ ಮಕ್ಕಳೇ, ಆದ್ರೆ ಈ ಸೌಂಡ್, ಲಾಂಗ್ ಇ ಸೌಂಡ್ ಯಾವ ವರ್ಡ್ ಅಲ್ಲಿ ಬರ್ತಿದೆ? ಪ್ರೈಸ್, ಶೀಲ್ಡ್, ವಾಯ್ಡ್, ಡೈಟ್. Next question. Which word correctly uses the AI vowel diagram? Receiver, faint, acquaintance, both A and B. AI vowel ಡಯಾಗ್ರಾಫ್ ಆಗಿ ಇಲ್ಲಿ 3 ವರ್ಡ್ ಗಳಲ್ಲಿ ಯಾವ್ದ್ರಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಡಿ ಆಪ್ಷನ್ ಬೋತ್ ಎ ಅಂಡ್ ಬಿ ಅಂತ ಕೊಟ್ಬಿಟ್ಟಿದ್ದಾರೆ. ರಿಸೀವರ್, ಫೇಂಟ್, ಅಕ್ವೈಂಟೆನ್ಸ್, ಆರ್ ಇಟ್ ಇಸ್ ಬೋತ್ ಎ ಅಂಡ್ ಬಿ.
ಸರಿಯಾಗಿ AI vowel diagram ನ ಬಳಸೋ ಪದಗಳು ಯಾವುದು? ಪದಗಳು ನೀವೇ ಡಿಸೈಡ್ ಮಾಡ್ಬೇಕು. ಅಲ್ಲಿ ಒಂದು ವರ್ಡ್ ಸರಿ ಇದೆಯಾ, ಇಲ್ಲಿ ಎರಡು ವರ್ಡ್ ಅಲ್ಲಿ ಇದೆಯಾ ಹೇಳಿ ಮಕ್ಕಳೇ. ಆಲ್ರೈಟ್, ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಕಂಟೇನ್ಸ್ ದ ಇ vowel theme representing long E sound? Bread, preach, fright, shield, succeed. Bread, fright, shield, succeed. ಯಾವ್ದಲ್ಲಿ ಈ vowel theme representing long E sound ಎಂದು ಉಪಯೋಗಿಸಿದ್ದಾರೆ? ಓಕೆ, ಆನ್ಸರ್ ಮಾತ್ರ ಬರ್ಕೊಂಡ್ರೆ ಸಾಕು. ಓಕೆ, question number 4. Fill in the missing vowel theme for the word a loud deep sound made by a lion or a large engine. A loud deep sound made by a lion or large engine. What do we call it as? R dash dash R. Wherein you need to fill in this diagram. OA, EA, AI, EE. ಇದನ್ನ ಫಿಲ್ ಮಾಡಿದ್ರೆ ನಮ್ಗೆ ಯಾವ ಅರ್ಥ ಕೊಡತ್ತಂದ್ರೆ ಆ ಲೌಡ್ ಡೀಪ್ ಸೌಂಡ್, ಶಬ್ದವಾಗಿರೋ ಒಂದು ವಿಷಯ. ಇವಾಗ ಲಯನು ಇಲ್ಲಾಂದ್ರೆ ಒಂದು ಇಂಜಿನ್, ದೊಡ್ಡದಾಗಿರೋ ಇಂಜಿನ್ ಮಾಡೋ ಶಬ್ದ ಅದು. ನಾನು ಹೇಳ್ಬಿಟ್ರೆ ಆ ವರ್ಡ್ ಗೊತ್ತಾಗ್ಬಿಡತ್ತೆ. ದಟ್ಸ್ ವೈ ಐ ಆಮ್ ರಿಮೈನಿಂಗ್ ಸೈಲೆಂಟ್. ಓಕೆ, ಗರ್ಜನೆ ಅಂತ ಹೇಳ್ತೀವಿ. ಓಕೆ, ನಂಬರ್ 5. Identify the features the OA vowel diagram making long O sound. O sound ಅನ್ನು ಮಾಡೋ ವರ್ಡ್ ಯಾವುದು? ಮೌಂಟೇನ್, ಥ್ರೆಶೋಲ್ಡ್, ಅಪ್ರೋಚ್, ಬಿಟ್ವೀನ್. ಮೌಂಟೇನ್, ಥ್ರೆಶೋಲ್ಡ್, ಅಪ್ರೋಚ್, ಬಿಟ್ವೀನ್. ಈ 4 ವರ್ಡ್ಗಳಲ್ಲಿ ಯಾವ್ದಲ್ಲಿ ಲಾಂಗ್ ಓ ಸೌಂಡ್ ಇದೆ? ಲಾಂಗ್ ಓ ಸೌಂಡ್ ಎಲ್ಲದರಲ್ಲೂ ಓ ಇದೆ. ಲಾಂಗ್ ಓ ಸೌಂಡ್ ಯಾವ ವರ್ಡ್ ಅಲ್ಲಿ ಇದೆ? ಆರನೇ ಪ್ರಶ್ನೆ, ಒಂದು ನಿಮಿಷ ಬೇಕಾ? ಓಕೆ, ಬರೀ ವರ್ಡ್ ಮಾತ್ರ ಬರ್ಕೊಳ್ಳಿ ಮಕ್ಕಳೇ, ಸಾಕು. ಆಯ್ತಾ? The vowel theme EA can produce multiple sounds. Okay, in which word does EA make the short E sound? ಇವಾಗ ತನಕ ಲಾಂಗ್ ಸೌಂಡ್, ಲಾಂಗ್ E sound, ಲಾಂಗ್ O sound ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ಶಾರ್ಟ್ E sound, like in bread. Okay, EA put together it can make multiple sounds. ಅದೇ ನನಗೆ ಇಲ್ಲಿ ಏನ್ ಬೇಕಾಗಿದೆ, ಶಾರ್ಟ್ E sound ಕೊಡೋ ವರ್ಡ್ ಇಲ್ಲಿ ಯಾವ್ದಿದೆ? ಬ್ರೆಡ್ ಅಲ್ಲಿ ಬರೋ ಶಬ್ದ ತರ. ಸ್ಟೀಲ್, ಥ್ರೆಡ್, ರಿವೀಲ್, ಗ್ಲೀನ್. ಬ್ರೆಡ್ ಅಲ್ಲಿ ಹೇಗೆ ಉಪಯೋಗಿಸ್ತೀವೋ ಆ ಶಾರ್ಟ್ ಈ ಸೌಂಡ್, ಅದೇ ತರ ಇಲ್ಲಿ ಬೇರೆ ಯಾವ ವರ್ಡ್ ಅಲ್ಲಿ ನೀವು ನೋಡ್ಬೋದು. ಸ್ಟೀಲ್, ಥ್ರೆಡ್, ರಿವೀಲ್, ಗ್ಲೀನ್. ಏಳನೇ ಪ್ರಶ್ನೆ, finding the missing vowel theme for the word meaning to stretch out or extend. Stretch out or extend ಅದಕ್ಕೆ ಏನಂತೀವಿ? R dash dash CH. ಆ ವರ್ಡ್ ಏನು ಅಲ್ಲಿ ಈ ಡಯಾಗ್ರಾಫ್ ಅನ್ನ ಬಳಸಿದ್ದಾರೆ. ಅದು vowel based ಡಯಾಗ್ರಾಫ್. ಎರಡು vowels, OA, EA, AI, EE. Hold on for just 2 more minutes. Okay, 3 more questions. To stretch out or extend. Next question. Which of the following words contains sh digraph located in the final position? ಕೊನೆಯಲ್ಲಿ ಬರೋ
ಡಯಾಗ್ರಾಮ್ ಎಲ್ಲಿ ಯಾವ ವರ್ಡ್ ಅಲ್ಲಿ ನೋಡಬಹುದು? ಶಾಡೋ, ಅಕಂಪ್ಲಿಷ್, ಶೋಲ್ಡರ್, ಶಿವರ್. ಶಾಡೋ, ಅಕಂಪ್ಲಿಷ್, ಶೋಲ್ಡರ್, ಶಿವರ್. ತುಂಬಾ ಈಸಿನಾ? ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾರ ಅಂತ ಮಾತ್ರ ನೋಡ್ಬೇಡಿ. ಅದರ್ವೈಸ್ ಇಟ್ ಇಸ್ ವೆರಿ ಸಿಂಪಲ್. Question number 9. The CH digraph, again, it means different pronunciations depending upon the word origin. Which word contains the CH digraph that sounds like th? Sound ಬರೋ CH digraph ಈ ಕೆಲ ಕೊಟ್ಟಿರೋ ವರ್ಡ್ಸ್ ಅಲ್ಲಿ ಯಾವುದು ಮಕ್ಕಳೇ? ಕ್ಯಾರೆಕ್ಟರಿಸ್ಟಿಕ್, ಚಾಕ್ಲೇಟ್, ಚಾಲೆಂಜ್, ಆರ್ಚರ್ಡ್. ಸೌಂಡ್ ಬರೋ ಉಪಯೋಗಿಸೋ CH digraph ಇರೋ ವರ್ಡ್ ಯಾವುದು? Characteristic, chocolate, challenge, orchard. CH digraph that sounds like. ಕೊನೆಯ ಪ್ರಶ್ನೆ, which of the following words contain the IE digraph making the long I sound? IE digraph. So, if at all we notice, digraph has multiple sounds. ಅಲ್ಲಿ ಪ್ರಶ್ನೆಯಲ್ಲಿ ಕ್ಲಿಯರ್ ಆಗಿ ಕೇಳಿದರೆ ಯಾವ ತರ ಸೌಂಡ್ ಬರಬೇಕು, ಶಾರ್ಟ್ ಸೌಂಡ್, ಲಾಂಗ್ ಸೌಂಡ್ ಅಂತ. ಇಲ್ಲಿ ಏನು ಲಾಂಗ್ ಐ ಸೌಂಡ್. ಚೀಫ್, ಪೈ, ಈಲ್ಡ್, thief. Cheap, pie, yield, thief. It makes a long I sound. ಬರ್ದಾಯ್ತಾ ಮಕ್ಕಳೇ 10 ಪ್ರಶ್ನೆಗೆ ಇರೋ ಆನ್ಸರ್ಸ್? Okay. Fine. So in today's session, we quickly recap various diagrams that we have learned till now. Post that we saw sight words. Sight words ಅಂದ್ರೆ ಏನಂತ ನಾವು ತಿಳ್ಕೊಂಡ್ವಿ ಅಲ್ವಾ? We learned what is sight words, meaning of it. Also, we got to know about synonyms, antonyms. ನಿಮ್ಮೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಬಳಸೋ ನಾವು ಕೇಳೋ ಅಂತ ಸಿನೋನಿಮ್ ಆಂಟನಿಮ್ಸ್ ಅಂತಾನು ಹೇಳಿ ಅಂತ. Yes? Okay. Fine. I shall end the session over here. Thank you so much, teachers and students. ಮುಂದಿನ ವಾರ ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.